Hey guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಳೆ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವನ ಹೆಸರು ಟಾಮಿ. ಸೊ ನಾನು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇವನ್ನ ಮಾತಾಡ್ಸಿರೋ ದಿನಾನೇ ಇಲ್ಲ. ಸೊ ಇವನ್ನ ಮಾತಾಡಿಸ್ಕೊಂಡೆ ನಾನು ಆಫೀಸ್ಗೆ ಹೋಗೋದು. ಸೊ ಒಂಥರ ಪ್ಯೂರ್ ಸೋಲ್ ಅಂತಾರಲ್ವ, ಸೊ ಇವ್ರಿಗೆ ನೋಡ್ಬಿಟ್ಟೆ ಹೇಳಿರೋದು ಅನಿಸುತ್ತೆ. ಸೊ ಎಲ್ಲೇ ಇದ್ರೂ, ಯಾವುದೇ ಸಂದಿಲಿದ್ರೂ ನನಗೆ ನೋಡಿದ ತಕ್ಷಣ ಅಥವಾ ನಮ್ಮಮ್ಮಗೆ ನೋಡಿದ ತಕ್ಷಣ ಬರ್ತಾನೆ. ಸೊ ತುಂಬಾ ಖುಷಿ ಆಗುತ್ತೆ. ನಾನು ಮತ್ತು ನಮ್ಮ ಮಮ್ಮಿ ಆಚೆ ಕಡೆ ಕೆಲಸ ಇತ್ತು ಅಂಥೇಳಿ ಹೊರಟ್ವಿ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಮಜಾ ಆ್ಯಂಡ್ ಅದ್ರ ಜೊತೆ ಮ್ಯೂಸಿಕ್ ಕೇಳೋದಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ವಿಂಡೋ ಸೀಟ್ ಸಿಕ್ಬಿಟ್ರೆ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಟ್ರಾವೆಲಿಂಗೇ ಒಂಥರ ಮಜವಾಗಿ ಸೂಪರಾಗಿರುತ್ತೆ. ಸೊ ಯಾರೆಲ್ಲ ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋದನ್ನು ಮಿಸ್ ಮಾಡ್ಕೊಳ್ತಿರೋ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ತಿಳಿಸ್ಬೋದು. ಸೊ ಸೂಪರಾಗಿತ್ತು ನಮ್ಮ ಜರ್ನಿ. ಸೊ ಆರಾಮಾಗಿ ಮಾತಾಡಿಕೊಂಡು ನಮ್ಮ ಡೆಸ್ಟಿನಿ ಏನಿತ್ತು ಅಲ್ಲಿಗೆ ರೀಚ್ ಆದ್ವಿ. ಆ್ಯಂಡ್ ಆನ್ ದ ವೇ ಹೋಗಬೇಕಾದ್ರೆ ಸೊ ಟೆಂಪಲ್ ವಿಸಿಟ್ ಕೂಡ ಮಾಡಿದ್ವಿ. ತುಂಬಾ ಪ್ಲೆಸೆಂಟಾಗಿತ್ತು ಆ್ಯಂಡ್ ಸೂಪರಾಗಿರೋ ಬ್ಲೆಸ್ಸಿಂಗ್ ಸಿಕ್ತು ಆಫ್ಟರ್ ವೆರಿ ಲಾಂಗ್ ಟೈಮ್. ಆ ಥರ ಪೀಸ್ಫುಲ್ಲಾಗೆ ದೇವಸ್ಥಾನಕ್ಕೆ ಹೋಗಿ ನಾವು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಪ್ರಸಾದ ಅಂದರೆ ಇಷ್ಟ. ಸೊ ಪ್ರಸಾದ ಕೂಡ ಸಿಕ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ನಾವು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಮಲ್ಲೇಶ್ವರಂಗೆ. ಸೊ ಮಲ್ಲೇಶ್ವರಂಗೂ ಅಷ್ಟೇ ತುಂಬಾ ದಿವಸ ಆಗೋಗಿತ್ತು ನಾನು ಮಲ್ಲೇಶ್ವರಂ ಎಲ್ಲ ಆ ಕಡೆ ಎಲ್ಲ ಸುತ್ತಾಡಿ. ಸೊ ಮಲ್ಲೇಶ್ವರಮಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಮಾರ್ಕೆಟ್ಗೆ. ಸೊ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಮನೆಗೆಲ್ಲ ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕಿತ್ತು. ಮಾರ್ಕೆಟು ಇಷ್ಟೊಂದು ಖಾಲಿಯಾಗಿರೋದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಸೊ ಆಲ್ಮೋಸ್ಟ್ ಅವ್ರ ಹಬ್ಬ ಆಗಿರೋದ್ರಿಂದ ಸೊ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿತ್ತು. ಸೊ ಇಲ್ಲಾಂದರೆ ಮಾರ್ಕೆಟಲ್ಲಿ ಒಂದು ಹೆಜ್ಜೆ ಇಡೋದಕ್ಕಾಗಲ್ಲ. ಸೊ ಅಷ್ಟೊಂದು ಜನ ಇರ್ತಾರೆ. ಸೊ ಆಚೆ ಕಡೆ ಏನು ಇಷ್ಟೊಂದು ಜನ ಇರಲಿಲ್ಲ, ಬಟ್ ಎಸ್ ಅಫ್ಕೋರ್ಸ್ ಸೊ ಸಿಟಿ ಮಾರ್ಕೆಟ್ ಒಳಗಡೆ ಜನ ಇದ್ದರು. ಸೊ ಆ್ಯಸ್ ಯೂಶ್ವಲ್ ಅಲ್ಲೆಲ್ಲನೂ ವ್ಯಾಪಾರ ನಡೀತಾಯಿತ್ತು. ಆ್ಯಂಡ್ ಸ್ವಲ್ಪ ನಮಗೂ ಕೂಡ ಮನೆಗೆ ಐಟಮ್ ತೊಗೋಬೇಕು ಅಂಥೇಳಿ ಒಳಗಡೆ ಹೋಗಿದ್ವಿ. ಸೊ ಮಾರ್ಕೆಟ್ ಒಳಗಡೆ. ಸೊ ನಾನು ಅಷ್ಟು ಕೂಡ ಒಳಗಡೆ ನಾನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಲಾಸ್ಟ್ ಟೈಮ್ ಹೋದಾಗೆ ನಾನು ಕೂಡ ಕಂಪ್ಲೀಟಾಗಿ ಮಾರ್ಕೆಟ್ ಒಳಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕಾಯಿತು. ಚೆನ್ನಾಗಿತ್ತು. ನಮಗೇನೆಲ್ಲ ಐಟಮ್ಸ್ ಬೇಕು ಸೊ ಎಲ್ಲ ಒಂದೇ ರೂಫ್ ಕೆಳಗಡೆ ಸಿಗುತ್ತೆ. ಸೊ ಇಲ್ಲಿ ಅಲ್ಲಿ ಹೋಗಿ ಹುಡ್ಕೋದು ಅವಶ್ಯಕತೆನೇ ಇರೋದಿಲ್ಲ. ಸೊ ಎಲ್ಲನೂ ಸಿಗುತ್ತೆ. ಇದು ಹೂವಿನ ಮಾರ್ಕೆಟು. ವೆರೈಟಿ ಹೂವು ಎಲ್ಲ ಇತ್ತು ಆ್ಯಂಡ್ ತುಂಬ ರಶ್ ಬೇರೆ ಇತ್ತು. ಸೊ ಆ ರಶಲ್ಲಿ ನಾವು ನಿಂತ್ಕೊಂಡ್ರೆ ಸಾಕು, ನಾವು ಅಲ್ಲಿಂದ ಆಚೆ ಬರೋದು ಅವಶ್ಯಕತೆನೇ ಏನಿಲ್ಲ, ಅವರೇ ಕರ್ಕೊಂಬಂದುಬಿಡ್ತಾರೆ. ಸೊ ಆ ಲೆವೆಲ್ಗೆ ರಶ್ ಇತ್ತು. ಆ್ಯಂಡ್ ಅಲ್ಲಿ ಪ್ರತಿಯೊಂದು ಐಟಮು ಸಿಗುತ್ತೆ ನಿಮಗೆ. ಗ್ರಾಸರೀಸಿಂದ ಹಿಡ್ದು, ಫ್ರೂಟ್ಸಿಂದ ಹಿಡ್ದು, ವೆಜಿಟೇಬಲ್ಸಿಂದ ಹಿಡ್ದು, ಹೂವಿಂದ ಹಿಡ್ದು ಸೊ ಪ್ರತಿಯೊಂದು ಎಲ್ಲ ಐಟಮು ಸಿಗುತ್ತೆ. ಸೊ ಆರಾಮಾಗಿ ನಾವು ಶಾಪಿಂಗ್ನ ಮಾಡ್ಬೋದು. ಸೊ ನಾವೆಲ್ಲ ಶಾಪಿಂಗ್ ಎಲ್ಲ ಮಾಡೋಷ್ಟರಲ್ಲಿ ಆ ಬಿಸಿಲಲ್ಲಿ ಒಂದು ತಂದೂರಿ ರೋಸ್ಟ್ ಆಗಿದ್ವಿ ನಿಜವಾಗ್ಲೂ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಂಡ್ ಜನನೂ ಇದ್ದರು. ದೋ ಅಫ್ಕೋರ್ಸ್ ಅಷ್ಟೊಂದು ಅಂಗಡೀಸ್ ಎಲ್ಲ ಓಪನ್ ಇಲ್ಲ ಅಂದ್ರೂ ಸೊ ಜನ ಇದ್ದರು. ಆ್ಯಂಡ್ ಬಸ್ಸು ಅಷ್ಟೇ, ಎಲ್ಲ ಲಂಚ್ ಟೈಮ್ ಬೇರೆ ಇದ್ದಿದ್ದು. ಸೊ ಸಾಕಾಗೋಯ್ತು ಆ ಬಸ್ಸಲ್ಲಿ ಬರೋಷ್ಟರಲ್ಲಿ ಆ್ಯಂಡ್ ಮುಖ್ಯವಾಗಿ ಸೀಟ್ ಹಿಡಿಯೋದ್ರಲ್ಲಿ. ಸೊ ಒಂದು ಸಾಹಸನೇ ಮಾಡಾಯಿತು. ಸೊ ಸೀಟ್ ಹಿಡಿಯೋಷ್ಟರಲ್ಲಿ ಆ್ಯಂಡ್ ತುಂಬ ಸೆಕೆ ಬೇರೆ ಆಗ್ತಿತ್ತಾ. ಸೊ ಸಾಕಾಗೋಯ್ತು ಅಲ್ಲಿಂದ ಬರೋಷ್ಟರಲ್ಲಿ. ಆ್ಯಂಡ್ ಆನ್ ದ ವೇ ಆ್ಯಸ್ ಯೂಶ್ವಲಿಂದ ಮಲ್ಲೇಶ್ವರಮಿಂದನೇ ಬಂದ್ವಿ. ಆ್ಯಂಡ್ ನಮ್ಮ ಮಲ್ಲೇಶ್ವರಂ ಅಂದರೆ ಇಟ್ಸ್ ಸೂಪರ್ ಅದು. ಸೊ ಶಾಪಿಂಗ್ ಆಗಿರ್ಬೋದು, ಸೊ ಸ್ಪೆಷಲಿ ಹೆಣ್ಮಕ್ಳಿಗಂತದ್ದು ಅದು ಒಂಥರ ಸೂಪರಾಗಿರೋ ಜಾಗನೇ ಅಂತ ಹೇಳ್ಬೋದು. ಆ್ಯಂಡ್ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು. ಸೊ ವೆರೈಟೀಸ್ ಆಫ್ ಹಬ್ಬ ಬೇರೆ ಆಗಿರೋದ್ರಿಂದ ಸೊ ವೆರೈಟಿ ಆಗಿರೋ ಬಟ್ಟೆ ಎಲ್ಲ ಸಿಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಗಿರ್ಬೋದು, ಹೊಸ ಡಿಸೈನ್ಸು ಆ್ಯಂಡ್ ನಂಬರ್ ಆಫ್ ಕಲೆಕ್ಷನ್ಸು. ಸೊ ಒಂದು ಅಂಗಡಿಲಿರುವಂಥ ಕಲೆಕ್ಷನ್ ಇನ್ನೊಂದು ಕಡೆ ಇರೋದಿಲ್ಲ. ಸೊ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗೋದೇ ಇಲ್ಲ. ಸೊ ಅಷ್ಟೊಂದು ಚೆನ್ನಾಗಿರುತ್ತೆ.
ಹಬ್ಬದ ಸೀಸನಲ್ಲಂತೂ ತುಂಬ ಚೆನ್ನಾಗಿರೋ ಡಿಸೈನ್ಸು ಆ್ಯಂಡ್ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ. ಸೊ ಯಾರೆಲ್ಲ ಇನ್ನು ಮಲ್ಲೇಶ್ವರಂ ಬಂದು ಶಾಪಿಂಗ್ ಮಾಡಿಲ್ವೋ, ಸೊ ಮಿಸ್ ಮಾಡ್ದಿರ ಬಂದು ಶಾಪಿಂಗ್ ಮಾಡಿ. ಬರೀ ಇಲ್ಲಿ ಬಟ್ಟೆ ಮಾತ್ರ ಅಲ್ಲ, ನಿಮಗೆ ಬ್ಯಾಗ್ಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಶಿಯರಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಅಫೋರ್ಡಬಲ್ ಪ್ರೈಸಲ್ಲಿ. ನಿಮಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಕ್ಕೆ ಆಲ್ಮೋಸ್ಟ್ 3:30 ಆಗಿತ್ತು. ಸೊ ಬಂದಿದ ತಕ್ಷಣ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿತ್ತು. ಸೊ ಒಣಗಿದ ಬಟ್ಟೆನೆಲ್ಲ ಮಡ್ಚಿಟ್ಟು ಸೊ ಊಟ ಮಾಡಿ ನಾನು ನಮ್ಮಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇನ್ನು ಸಾಯಂಕಾಲ ಎದ್ದು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ದೇವ್ರ ದೀಪ ಹಚ್ಚಿ ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು, ನಾನು ಆಫೀಸ್ ಕೆಲಸ. ಸೊ ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಊಟ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಆ್ಯಂಡ್ ಈ ಬಾಳೆಹಣ್ಣು ಅವತ್ತು ನಾವು ಹಬ್ಬ ಮಾಡಿದ್ವಲ್ಲ, ಯುಗಾದಿ ಹಬ್ಬ, ಆವಾಗ ಗುಡಿ ನಿಲ್ಲಿಸಿದ್ವಲ್ಲ, ಅಲ್ಲಿ ಇಟ್ಟು ಪೂಜೆ ಮಾಡಿದ್ದು. ಸೊ ಆ ಬಾಳೆಹಣ್ಣು ಗತಿ ನೋಡಿ ಏನಾಗಿದೆ. ಇನ್ನು ಜಸ್ಟ್ ಇಮ್ಯಾಜಿನ್, ನಮ್ಮ ಮನುಷ್ಯರಿಗೆಲ್ಲ ಇನ್ನೇನೆಲ್ಲ ಆಗ್ತಿರಲ್ಲ ಈ ಬಿಸಿಲಿಗೆ. ಸೊ ದಯವಿಟ್ಟು ಚೆನ್ನಾಗಿ ಹೈಡ್ರೇಟ್ ಆಗಿರಿ, ಬಿಕಾಸ್ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಸೊ ನಮ್ಮ ಹುಷಾರಲ್ಲಿ ನಾವಿರೋಣ. ಆ್ಯಂಡ್ ಸೊ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಆ್ಯಂಡ್ ಫಿಶ್ ಹೇಗಿದೆ ಅಂತ ಮರಿ ಹಾಕಿದೆಯೋ ಇಲ್ವೋ ಅಂತ ನೋಡೋಣ ಅಂಥೇಳಿ ನೋಡ್ತಿದ್ದೆ. ಸೊ ಅದನ್ನು ಮರಿ ಹಾಕಿರಲಿಲ್ಲ. ಸೊ ಚೆನ್ನಾಗಿ ಆಟ ಆಡಿಕೊಂಡು ಆರಾಮಾಗಿತ್ತು. ಆ್ಯಂಡ್ ನಮ್ಮ ಮಮ್ಮಿ ಸ್ಪೆಷಲಾಗಿ ನನಗೋಸ್ಕರ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು ಡಿನ್ನರ್ಗೆ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.